ಆತ್ಮೀಯ ಸ್ಪರ್ಧಾಳಿಗಳೇ, ಇವತ್ತು ಒಂದು ಶುಭ ಸುದ್ದಿಯೊಂದಿಗೆ ನಿಮ್ಮ ಜೊತೆ ನಾನು ಬಂದಿರತಕ್ಕಂಥದ್ದು. ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಈ ಒಂದು ಸಂಖ್ಯೆ KPSC ಎಕ್ಸಾಮಿನೇಷನ್ 1 ಈ ಒಂದು ಡೇಟಲ್ಲಿ ಅಂದರೆ ದಿನಾಂಕ 31/7/2026 ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನೋಡಿ, ಕರ್ನಾಟಕ ಗ್ರಾಜ್ಯುಯೇಟೆಡ್ ಪ್ರೊಬೇಷನರಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ನಿಯಮ 1997 ಹಾಗೂ ಕಾಲಕ್ಕೆ ತಿದ್ದುಪಡಿಯಾದ ನಿಯಮಗಳಡಿ ಗ್ರಾಜ್ಯುಯೇಟೆಡ್ ಪ್ರೊಬೇಷನರಿ 2026-27ನೇ ಸಾಲಿನ ಹುದ್ದೆಗಳನ್ನು ಭರ್ತಿ ಮಾಡಲು ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷಾ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಹುದ್ದೆಗಳ ವಿವರ ಈ ಕೆಳಗಿನಂತಿದೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಹುದ್ದೆಗಳ ವಿವರ ಹೋಗಿದರೆ ನೋಡಿ, ಸೇವಾ ವೃಂದದ ಹೆಸರು ಮತ್ತು ಇಲಾಖೆ ಹೆಸರು, ಉಳಿಕೆ ಮೂಲ ವೃಂದ, ಹೈದರಾಬಾದ್ ಕರ್ನಾಟಕ ವೃಂದ ಮತ್ತು ಒಟ್ಟು ಹುದ್ದೆಗಳ ಸಂಖ್ಯೆ. ಇಲ್ಲಿ ಗ್ರೂಪ್ ಎ ಆಗಿರ್ತಕ್ಕಂಥದ್ದು. ಅದರಲ್ಲಿ ಒಂದೇ ನೋಡಿ, ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ 36 ಮತ್ತು ಇವೆರಡನ್ನು ಕೂಡಿಸಿದಾಗ 39 ಹುದ್ದೆಗಳನ್ನು ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಎರಡನೇದು ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ, ಇಲ್ಲಿ 50-50. ಅದೇ ರೀತಿಯಾಗಿ ಮೂರನೇದು ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ 2-2. ನಾಲ್ಕನೇದು ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 13-2-15. ಹಾಗೆ ಇಲ್ಲಿ ನೋಡಿ, ಐದನೇದು ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 11-11. ಒಟ್ಟಾರೆ ಹೇಳಬೇಕಂತ ಹೋದರೆ ಇಲ್ಲಿ 1212 ಪ್ಲಸ್ 5 ಇವೆರಡನ್ನು ಕೂಡಿಸ್ಕೊಂಡಾಗ 117 ಪೋಸ್ಟ್ಗಳನ್ನು ಗ್ರೇಡ್ ಎ ಅಥವಾ ತಹಸೀಲ್ದಾರ್ ಹುದ್ದೆಗಳು ಅಥವಾ ಗ್ರೂಪ್ ಎ ಅಂತ ನಾವು ಇವನ್ನು ಸೂಚಿಸ್ಬೋದು. ಅದೇ ರೀತಿಯಾಗಿ ಸೇವಾ ವೃಂದದ ಮೂಲಕ ಹೆಸರು ಮತ್ತು ಇಲಾಖೆ ಹೆಸರು ಗ್ರೂಪ್ ಬಿ ಹುದ್ದೆಗಳನ್ನು ನೋಡಿ, ಇಲ್ಲಿ ಉಳಿಕೆ ಮೂಲ ವೃಂದ, ಹೈದರಾಬಾದ್ ಕರ್ನಾಟಕ ವೃಂದ ಒಟ್ಟುವರೆ ಒಂದು ತಹಸೀಲ್ದಾರ್ ಗ್ರೇಡ್ 2 ಕಂದಾಯ ಇಲಾಖೆಯಲ್ಲಿ 18 ಹುದ್ದೆಗಳು, 7 ಹೈದರಾಬಾದ್ ಕರ್ನಾಟಕ ಒಟ್ಟಾರೆ 25 ಹುದ್ದೆಗಳನ್ನು ನಾವು ಇಲ್ಲಿ ನೋಡ್ತಕ್ಕಂಥದ್ದು. ಎರಡನೇದು ವಾಣಿಜ್ಯ ತೆರಿಗೆ ಅಧಿಕಾರಿಗಳು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 74-74 ಒಟ್ಟಾರೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೋಡಿ, ಮೂರನೇದು ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ ಕಾರ್ಯಗೃಹ 5-1-6. ನಾಲ್ಕನೇ ಸಹಕಾರ ಸಂಘ ಸಹಾಯಕ ನಿರ್ಬಂಧಕರು ಸಹಕಾರ ಇಲಾಖೆ 19-2-21. ಐದನೇದು ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಸಹಕಾರ ಇಲಾಖೆಯಲ್ಲಿ 10+2-12. ಆರನೇದು ಅಬಕಾರಿ ಉಪ ಅಧೀಕ್ಷಕರು ಆರ್ಥಿಕ ಇಲಾಖೆ ಅಥವಾ ಅಬಕಾರಿ ಇಲಾಖೆ 5-5. ಉದ್ಯೋಗಾಧಿಕಾರಿಗಳು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ 3-3. ಅದೇ ರೀತಿಯಾಗಿ ನೋಡಿ, 8 ಮುಖ್ಯ ಅಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆ 18-2-20. 9ರಲ್ಲಿ ಸಹಾಯಕ ಖಜಾನಾ ಅಧಿಕಾರಿಗಳು ಆರ್ಥಿಕ ಇಲಾಖೆ 12-12. 10ನೇದು ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಯಲ್ಲಿ 2-2-4. ಶಾಖಾಧಿಕಾರಿಗಳು ಕರ್ನಾಟಕ ಸರ್ಕಾರ ಸಚಿವಾಲಯ 5-5. ಶಾಖಾಧಿಕಾರಿಗಳು ಕರ್ನಾಟಕ ಲೋಕಸೇವಾ ಆಯೋಗ 3+1-4. ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 11-11. ಒಟ್ಟಾರೆ ಹೇಳಬೇಕನ್ನೋ ಹಾಗಿದ್ರೆ ಇಲ್ಲಿ ನೋಡಿ, ಈ ಒಟ್ಟಾರೆ ಹುದ್ದೆಗಳಲ್ಲಿ ಇಲ್ಲಿ ಒಟ್ಟಾರೆ ಹುದ್ದೆಗಳು 185, 17, 202. ಇಲ್ಲಿ ಒಟ್ಟು ಗ್ರೂಪ್ ಎಯಲ್ಲಿ ನೋಡಿ 112 ಪ್ಲಸ್ 5 =117. ಹಾಗೆ ಗ್ರೂಪ್ ಬಿ ಯಲ್ಲಿ 185, 17, 202
ಒಟ್ಟಾರೆ ನೋಡಬೇಕನ್ನು ಹೋಗಿದ್ರೆ ನೋಡಿ 197 22 319 ಹುದ್ದೆಗಳನ್ನು ಈ ಒಂದು ಸರ್ಕಾರ ದೃಢೀಕರಿಸಿ ನೀಡಿರುವ ಹುದ್ದೆಗಳ ವರ್ಗೀಕರಣ ಅನುಬಂಧ 1ರಲ್ಲಿ ತೋರಿಸಲಾಗಿರ್ತಕ್ಕಂಥದ್ದು. ಇಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಹೋಗಿದರೆ ನೋಡಿ, ನಿಗದಿಪಡಿಸಿರುವ ಕಾಲಮಿತಿಗಳು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ 1/8/2026, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026. ಪೂರ್ವಭಾವಿ ಪರೀಕ್ಷೆ ದಿನಾಂಕ ಇದು ತಾತ್ಕಾಲಿಕವಾಗಿರ್ತಕ್ಕಂಥದ್ದು, ಚೇಂಜ್ನೂ ಆಗ್ಬೋದು. 15/11/2026 ಆಗಿರ್ತಕ್ಕಂಥದ್ದು ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಈ ರೀತಿ ನಾವು ನೋಡ್ತಕ್ಕಂಥದ್ದು. ಇಲ್ಲಿ ಹಾಗೆ ಮುಂದುವರೆದು ವಿಶೇಷವಾದಂಥ ಸೂಚನೆಗಳನ್ನು ನೋಡ್ತಕ್ಕಂಥದ್ದು. ಈ ಅರ್ಜಿ ಸಲ್ಲಿಸ್ತಕ್ಕಂಥ ನೋಡಿ, ಅರ್ಜಿ ಸಲ್ಲಿಸುವ ಹಂತಗಳು. 1 ಬಾರಿ ನೋಂದಣಿ ಪ್ರಕ್ರಿಯೆ OTR 1 ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾದರೆ ತಾವುಗಳನ್ನು ರಿಜಿಸ್ಟ್ರೇಷನ್ ಆದ ನಂತರ ತಾವು ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ತಮಗೆ ಅವಕಾಶ ಇರತಕ್ಕಂಥದ್ದು. ಇದು ಬಂದುಬಿಟ್ಟು ಅಭ್ಯರ್ಥಿ KPSC ವೆಬ್ಸೈಟ್ಗಳ ಮೂಲಕ ಮಾತ್ರ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಇತರೆ ಹೊರತಾಗಿ ಯಾವುದೇ ಮೂಲಗಳಿಂದ ಅರ್ಜಿ ಸ್ವೀಕರಿಸಲು ಇರುವುದಿಲ್ಲ ಅಂತಕ್ಕಂಥದ್ದು. ಹೊಸದಾಗಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭಿಸಲು ಅರ್ಜಿದಾರರು KPSC ಒಂದು ವೆಬ್ಸೈಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ, ಇದಕ್ಕೆ ಭೇಟಿ ನೀಡಿ ನೀವುಗಳನ್ನು ನೋಂದಣಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗೆ ಅದನ್ನು ತಾವುಗಳು ನ್ಯೂ ರಿಜಿಸ್ಟ್ರೇಷನ್ಗಳನ್ನಾಗಿರ್ಬೋದು ಅಥವಾ ಹೊಸ ನೋಂದಣಿ ಲಿಂಕ್ ಕ್ಲಿಕ್ ಮಾಡಿ ತಾವುಗಳನ್ನು ಲಾಗಿನ್ ಆಗಿ ಅದನ್ನು ಫಾರ್ಮ್ ಫಿಲಪ್ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಅಭ್ಯರ್ಥಿಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ವಿಶೇಷ ಸೂಚನೆಯನ್ನು ಹೋಗಿದರೆ ಇಲ್ಲಿ ವೈಯಕ್ತಿಕ ವಿವರಗಳು SSLC ಅಥವಾ ಅದಕ್ಕಿಂತ ಹಿಂದಿನ ಅಧ್ಯಯನ ಮಾಡಿದ ಅಭ್ಯರ್ಥಿಗಳನ್ನು ವಿವರಗಳು ಸ್ವಂತ ಮ್ಯಾನ್ಯುವಲ್ ಎಂಟ್ರಿ ನಮೂದು ಮಾಡಬೇಕಾಗಿರ್ತಕ್ಕಂಥದ್ದು ಈ ಒಂದು ಹೇಳಿರ್ತಕ್ಕಂಥದ್ದು. ಅದೇ ರೀತಿ ವೈಯಕ್ತಿಕ CBSCಗಳಾಗಿರ್ಬೋದು, ಅವರು ಕೂಡ ಮ್ಯಾನ್ಯುವಲ್ ಎಂಟ್ರಿ ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತು ಒಂದು 2003 ಅದಕ್ಕಿಂತ ಹಿಂದೆ ಹಾಗೂ ICSC ಇತರೆ ರಾಜ್ಯಗಳ 10ನೇ ತರಗತಿ ಅಧ್ಯಯನ ಮಾಡಿ ಅಭ್ಯರ್ಥಿ ವಿವರಗಳನ್ನು ಸ್ವಂತ ತಾವುಗಳನ್ನು ಏನು ಮಾಡಬೇಕು, ಫಿಲಪ್ ಮಾಡಬೇಕಾಗಿರ್ತಕ್ಕಂಥದ್ದು ಇದು ಹೇಳ್ತಕ್ಕಂಥದ್ದು. ತಾವುಗಳನ್ನು ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಈ ಕೆಳಗಿನ ವಿಧಾನಗಳ ಮೂಲಕ ಪರೀಕ್ಷೆ ಶುಲ್ಕವನ್ನು ಪಾವತಿಸಬಹುದು. ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಈ ಒಂದು 4 ವಿಧಾನದಿಂದ ತಾವುಗಳನ್ನು ಶುಲ್ಕವನ್ನು ಪೇ ಮಾಡಬಹುದಾಗಿರ್ತಕ್ಕಂಥದ್ದು ಇವರು ಹೇಳಿದ ಪೇಮೆಂಟ್ ಮಾಡ್ಬೋದು ಆನ್ಲೈನ್. ನೆಕ್ಸ್ಟ್ ಶುಲ್ಕ ಪಾವತಿ ಕೆಳಗಿನ ವಿಧಾನಗಳನ್ನು ಅನುಸರಿಸಬೇಕಾಗಿದ್ದು ತಾವು ಅದು ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗೆ ನೀವು ಭಾಳ ಇಂಪಾರ್ಟೆಂಟಾಗಿ ಅರ್ಜಿ ತುಂಬಿದ ನಂತರ QR ಕೋಡ್ ಈ ಕೆಳಕಂಡ ಅಂಶಗಳನ್ನು ಸ್ವೀಕೃತಿ ನೀಡಲಾಗುವುದು. ಅಪ್ಲಿಕೇಶನ್ ಸಬ್ಮಿಟೆಡ್, ಪೇಮೆಂಟ್ ಡನ್, ಅಪ್ಲಿಕೇಶನ್ ಈಸ್ ಎಕ್ಸ್ಪೆಕ್ಟೆಡ್ ಇವುಗಳನ್ನು ತಾವುಗಳನ್ನು ಭಾಳ ಇಂಪಾರ್ಟೆಂಟಾಗಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಭ್ಯರ್ಥಿಗಳ ಕರ್ತವ್ಯ ಆಗಿದೆ. ಹಾಗೆ ಇಲ್ಲಿ ಅಭ್ಯರ್ಥಿಗಳು ಅರ್ಜಿಯನ್ನು ಮೊದಲು ನೀಡಿದ ಅರ್ಜಿಗಳನ್ನು ಭರ್ತಿ ಮಾಡುವಾಗ ತಮ್ಮ ಯಾವ ಕ್ಯಾಟಗಿರಿಗೆ ಅಥವಾ ಯಾವ ವರ್ಗಕ್ಕೆ ಹೊಂದಿದ್ದೀರಿ ಅದನ್ನು ತಿಳ್ಕೊಂಡು ತಾವುಗಳನ್ನು ಅರ್ಜಿ ಫಿಲಪ್ ಮಾಡಬೇಕಾಗಿರ್ತಕ್ಕಂಥದ್ದು ತಾವುಗಳು ತಿಳ್ಕೊಳ್ಬೇಕು. ಅದೇ ರೀತಿ ಶುಲ್ಕ ಯಾವ ರೀತಿ ಇದೆ ನೋಡಿ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲತೆ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಅಂತಕ್ಕಂಥದ್ದು ಈ ಒಂದು ಇಲಾಖೆಯ ಸೂಚನೆಯಲ್ಲಿ ನೋಡ್ತಕ್ಕಂಥದ್ದು. ಇಲ್ಲಿ ಅವರ ಅರ್ಹತೆ ಷರತ್ತುಗಳು, ಅವರು ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತಿಯನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿ ಸರ್ಕಾರದಿಂದ ಪೂರ್ವಾನುಮತಿ ಪಡೆಯದೆ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ ಅಂತಕ್ಕಂಥದ್ದು ಇದು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಹಾಗೆ ಅಭ್ಯರ್ಥಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯವಂತನಾಗಿರಬೇಕು ಮತ್ತು ನೇಮಕಾತಿ ಕರ್ತವ್ಯಗಳ ದಕ್ಷ ನಿರ್ವಹಣೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಆಗಿರಬೇಕು ಅಂತಕ್ಕಂಥದ್ದು ಈ ನಿಯಮದಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ನೋಡಿ, ಪರೀಕ್ಷೆಯ ಪ್ರಯತ್ನಗಳು ಯಾವ ಕ್ಯಾಟಗರಿಗೆ ಹಂಗಿದೆ. ಮೀಸಲಾತಿ ಪ್ರಯತ್ನಗಳು ಸಾಮಾನ್ಯ ಅರ್ಹತೆ ಜನರಲ್ ಮೆರಿಟ್ ಅಭ್ಯರ್ಥಿಗೆ 5 ಬಾರಿ ಚಾನ್ಸ್ ಇರ್ತದೆ. ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 7 ಬಾರಿ ಚಾನ್ಸ್ ಇರ್ತಕ್ಕಂಥದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳ ಪ್ರಯತ್ನಗಳ ಮಿತಿ ಇರುವುದಿಲ್ಲ, ಎಷ್ಟು ಬೇಕಾದರೂ ಅವರು ಪ್ರಯತ್ನ ಮಾಡ್ಬೋದು ಅಂತಕ್ಕಂಥದ್ದು ಇದರಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ ಶೈಕ್ಷಣಿಕ ವಿದ್ಯಾರ್ಹತೆ ಅಂತಲೂ ಹೋಗಿದರೆ ಕರ್ನಾಟಕ ಗ್ರಾಜ್ಯುಯೇಟೆಡ್ ಪ್ರೊವಿಷನರಿ ನೇಮಕಾತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ನಡೀತಕ್ಕಂಥದ್ದು. ಅದರಲ್ಲಿ ಒಂದು 2010 ನಿಯಮ 7ರಂತೆ ಅಭ್ಯರ್ಥಿ ಭಾರತ ಕಾನೂನಿನ ರೀತಿಯ ಸ್ಥಾಪಿತವಾದ ಯಾವುದೇ
ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿರತಕ್ಕದ್ದು ಅಥವಾ ಅದಕ್ಕೆ ತತ್ಸಮವಾದಂಥ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕದ್ದು ಅಂತಕ್ಕಂಥದ್ದು ಈ ಒಂದು ಇಲಾಖೆ ಹೇಳಿರ್ತಕ್ಕಂಥದ್ದು ತಾವುಗಳನ್ನು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಹಾಗೂ ಇದು ಮತ್ತು ಯಾರೇ ಅಭ್ಯರ್ಥಿಗಳು ಈ ಒಂದು UG ಮತ್ತು PG ಲೆವೆಲಲ್ಲಿ ಪಾಸ್ ಆದವರು ಕೂಡ ಇವುಗಳನ್ನು ಅರ್ಜಿ ಹಾಕಬಹುದಾಗಿರ್ತಕ್ಕಂಥದ್ದು ಹೇಳಿದ್ದಾರೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರಗಳು ಎಲ್ಲಂತ ಕೇಳಿದಾಗ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ನಿರ್ದಿಷ್ಟವಾಗಿ ಇದೇ ಸ್ಥಳ ಅಂತ ಏನು ಹೇಳಿಲ್ಲ. ಹಾಗೆ ನೋಡಿದಾಗ ಇಲ್ಲಿ ವಯೋಮಿತಿಯ ಲೆಕ್ಕಾಚಾರವನ್ನು ಹೋಗಿದರೆ ಇಲ್ಲಿ ನೋಡಿ ಕನಿಷ್ಠ 21 ವರ್ಷ, ಗರಿಷ್ಠ ಇಲ್ಲಿ ನೋಡಿ ಸಾಮಾನ್ಯ ಅರ್ಹತೆ ಉಳ್ಳ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ. ಹಾಗೆ ಸರ್ಕಾರ ಏನು ಮಾಡಿದ್ದಾರೆ ಅಂತಂದರೆ ಈ ಮಾಜಿ ಸೈನಿಕರಿಗೆ ಮತ್ತು ಅಂಗವಿಕಲರಿಗೆ ನೋಡಿ, ಮಾಜಿ ಸೈನಿಕರಿಗೆ ಸೇವೆ ಸಲ್ಲಿಸುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದು ಅಷ್ಟು ವರ್ಷಗಳವರೆಗೆ ಈ ರೀತಿ ಹೇಳಿರ್ತಕ್ಕಂಥದ್ದು. ಈ ಅಂಗವಿಕಲ ಅಭ್ಯರ್ಥಿಗಳಿಗೆ 10, ವಿಧವೆ ಆದಲ್ಲಿ ಅಂಥವರಿಗೆ 10 ವರ್ಷ ಸಡಿಲಿಕೆ ಏಜನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಈ ಜನ್ಮ ದಿನಾಂಕದ SSLC ಅಥವಾ ತತ್ಸಮ ವಿದ್ಯಾರ್ಹತೆ ಅಂಕಪಟ್ಟಿ, SSLC ವರ್ಗಾವಣೆ ಪ್ರಮಾಣ ಪತ್ರ, TC, ಜನ್ಮ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆ ಉದ್ಧೃತ ಭಾಗ, ಎಕ್ಸ್ಟ್ರಾ ಆಫ್ ಕಮ್ಯುನಿಟಿವ್ ರೆಕಾರ್ಡ್ ತೋರಿಸುವ ದಾಖಲೆಯನ್ನು ಪರಿಗಣಿಸಲಾಗುವುದು. ನೀವು ಈ ಒಂದು ಬೋರ್ಡ್ ಎಕ್ಸಾಮ್ದ ಒಂದು ದಾಖಲಾತಿನೇ ಅದು ಪರಿಗಣನೆ ಮಾಡ್ತಾರಂತಕ್ಕಂಥದ್ದು ಇದರಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗೆ ನೋಡಿದಾಗ ಪರೀಕ್ಷೆ ವಿಧಾನದಲ್ಲಿ ನೋಡಿ, ಇಲ್ಲಿ ಪೂರ್ವಭಾವಿ ಪರೀಕ್ಷೆಗಳು ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಕರೀತಾರೆ, ಮುಖ್ಯ ಪರೀಕ್ಷೆಗಳು ಮೇನ್ ಎಕ್ಸಾಮ್ಸ್ ಅಭ್ಯರ್ಥಿ ಆಯ್ಕೆ ಮಾಡುವ ಸಲುವಾಗಿ ನಡೆಸಲಾಗುತ್ತದೆ, ಮತ್ತು ಮುಖ್ಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆಯು ವಿವಿಧ ಸೇವೆಗಳು ಮತ್ತು ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಲುವಾಗಿ ನಡೆಸಲಾಗ್ತಕ್ಕಂಥದ್ದು. ಈ 3 ರೀತಿಯ ಪರೀಕ್ಷೆಗಳನ್ನು ನಡೀತಾ ಇರ್ತಕ್ಕಂಥದ್ದು ತಾವುಗಳನ್ನು ತಿಳ್ಕೊಳ್ಬೇಕಾಗಿದೆ. ಈ ಪೂರ್ವಭಾವಿ ಪರೀಕ್ಷೆಯಲ್ಲಿ ನೋಡಿ, ಪ್ರಶ್ನೆ ಪತ್ರಿಕೆ 2 ಅಂಕಗಳಂತೆ ಪ್ರತಿ ಪ್ರಶ್ನೆಗೆ 100 ಅಂಕಗಳನ್ನು ಒಳಗೊಂಡಿರುತ್ತದೆ. ಅಂತಂದರೆ ಒಂದು ಪ್ರಶ್ನೆಗೆ 2 ಅಂಕ, ಹೀಗೆ ಒಟ್ಟು ಎಷ್ಟಿರ್ತಾವೆ 100 ಕ್ವಶನ್ಸ್ಗಳು ಇರ್ತಾವೆ. ಹೌದಾ, ಕ್ವಶನ್ಸ್ ಅದರಲ್ಲಿ 2 ಅಂತಂದರೆ 200 ಮಾರ್ಕ್ಸ್ಗಳು. ಹೌದಾ, 200 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು ನಾವು ನೋಡ್ತಕ್ಕಂಥದ್ದು. ಹಾಗೆ ಪತ್ರಿಕೆ 2ರಲ್ಲಿ ನಾನು ಹೇಳ್ದಲ್ಲ, ಪ್ರಶ್ನೆ ಪತ್ರಿಕೆ ಗರಿಷ್ಠ 200 ಅಂಕಗಳು ಮತ್ತು 2 ಗಂಟೆಗಳ ಕಾಲಾವಧಿಯಾಗಿರುತ್ತದೆ. 2 ಪತ್ರಿಕೆಗಳ ಒಟ್ಟು ಅಂಕಗಳನ್ನು 400 ಆಗಿರ್ತಕ್ಕಂಥದ್ದು ಇಲ್ಲಿ ತಾವು ತಿಳ್ಕೊಳ್ಬೇಕಾಗಿರುತ್ತೆ. 400 ಅಂಕಗಳು 2 ಪತ್ರಿಕೆ. ಹೌದಾ, ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇದರಲ್ಲಿ ಪತ್ರಿಕೆ ಪ್ರಶ್ನೆ ಸಂಖ್ಯೆ ಮಾರ್ಕ್ಸ್ಗಳು ಇದರಲ್ಲಿ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳ ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ 40 ಕ್ವಶನ್ಗಳು 80 ಮಾರ್ಕ್ಸ್, ಮಾನವೀಯ ಶಾಸ್ತ್ರ ಹ್ಯುಮ್ಯಾನಿಟೀಸ್ 60 ಪ್ರಶ್ನೆಗಳು 120 ಅಂಕಗಳನ್ನು, ಒಟ್ಟಾರೆ ಇವೆರಡನ್ನು ಪ್ಲಸ್ ಮಾಡಿದಾಗ 100 ಅಂಕಗಳಾಗ್ತವೆ. ಇವೆರಡನ್ನು ಪ್ಲಸ್ ಮಾಡಿದಾಗ 200 ಅಂಕಗಳನ್ನು ಆಗ್ತಕ್ಕಂಥದ್ದು ನಾವು ಇದು ಒಟ್ಟು ರೀತಿಯಲ್ಲಿ ನೋಡ್ತಕ್ಕಂಥದ್ದು. ಹಾಗೆ ಪತ್ರಿಕೆ 2ರಲ್ಲಿ ನೋಡಿ, ಪತ್ರಿಕೆ 2 ಅದರಲ್ಲಿ ರಾಜ್ಯದ ಪ್ರಾಮುಖ್ಯತೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡಿ ರಿಲೇಟೆಡ್ ಟು ದ ಸ್ಟೇಟ್ ಇಂಪಾರ್ಟೆನ್ಸ್ ಅಂತಕ್ಕಂಥದ್ದು ಇಲ್ಲಿ 40 ಕ್ವಶನ್ಗಳು 80 ಮಾರ್ಕ್ಸು. ಅದರಲ್ಲಿ ಮತ್ತೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 30 ಪ್ರಶ್ನೆಗಳು 60 ಅಂಕಗಳು. ಹಾಗೆ ಸಾಮಾನ್ಯ ಮನೋಸಾಮರ್ಥ್ಯ ಜನರಲ್ ಮೆಂಟಲ್ ಎಬಿಲಿಟಿ ಒಟ್ಟು 30, 60, ಒಟ್ಟಾರೆ ಇಲ್ಲಿ 100 ಕ್ವಶನ್ಗಳನ್ನು 200 ಮಾರ್ಕ್ಸ್ಗಳನ್ನು ಆಗ್ತಕ್ಕಂಥದ್ದು ನಾವು 2ನೇ ಪತ್ರಿಕೆಯಲ್ಲಿ ನೋಡ್ತಕ್ಕಂಥದ್ದು. ಹಾಗೆ ಮುಂದುವರೆದು ಬಹಳ ಇಂಪಾರ್ಟೆಂಟನ್ನು ಹೋಗಿದರೆ ಇದರ ಪಠ್ಯಕ್ರಮ ಯಾವ ರೀತಿ ಇರುತ್ತದೆ. ಪರೀಕ್ಷೆಯ ಪಠ್ಯಕ್ರಮಗಳಲ್ಲಿ ನೋಡಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳು, ಮಾನವೀಯ ಶಾಸ್ತ್ರ, ಭಾರತ ಇತಿಹಾಸ, ಕರ್ನಾಟಕವನ್ನು ಪ್ರಾಮುಖ್ಯವಾಗಿ ಇಟ್ಟುಕೊಂಡು ಭಾರತ ರಾಷ್ಟ್ರೀಯ ಚಳವಳಿಗಳಿಗೆ ಹೆಚ್ಚಿನ ಗಮನವನ್ನು ನೀಡಿ ಅದರ ಜೊತೆಗೆ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಇತಿಹಾಸದ ಬಗ್ಗೆ ಅಭ್ಯರ್ಥಿಗಳು ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆ ಇರಬೇಕು. ಹಾಗೆ 3ನೇದು ಅದರಲ್ಲಿ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ಜಾಗತಿಕ ಭೂಗೋಳ ಮತ್ತು ಶಾಸ್ತ್ರ ಮತ್ತು ಭಾರತ ಭೂಗೋಳಶಾಸ್ತ್ರ, ಹಾಗೆ ದೇಶದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ಭಾರತದ ನಿರಂತರ ಅಭಿವೃದ್ಧಿ ಯೋಜನೆಗಳು ಮತ್ತು ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆಗಳು, ಜನಸಂಖ್ಯೆ, ಸಾಮಾಜಿಕ ಬದಲಾವಣೆಗಳು ಇವೆಲ್ಲನೂ ಕೂಡ ಒಳಗೊಂಡಿರುತ್ತದೆ. ಇದು ತಮಗೆ ಅವರಿಗೆ ಏನಿರ್ತದೆ ಸಿಲೆಬಸ್ ಆಗಿರ್ತಕ್ಕಂಥದ್ದು ಆಗಿದೆ. ಹಾಗೆ ಮುಂದುವರೆದು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ರೀತಿ ಸಿಲೆಬಸ್ ಆಗಿದೆ. ಇದು ತಾವುಗಳನ್ನು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದರ ನಂತರ ಮುಖ್ಯ ಪರೀಕ್ಷೆ ಇರುತ್ತೆ, ಮೇನ್ ಎಕ್ಸಾಮ್ಸ್. ಈ ಪ್ರಿಮ್ಸ್ ಪಾಸ್ ಆದ ನಂತರ ತಾವುಗಳನ್ನು ಮೇನ್ ಎಕ್ಸಾಮ್ಗೆ ಕ್ವಾಲಿಫೈಡ್ ಆಗಿರ್ತೀರಿ ಅಂತಕ್ಕಂಥದ್ದು. ಈ ಮೇನ್ ಎಕ್ಸಾಮ್ಸ್ದು ಒಂದು ಲಿಖಿತ ಪರೀಕ್ಷೆ ಈ ರೀತಿ ಇರ್ತಕ್ಕಂಥದ್ದು
ಪತ್ರಿಕೆಗಳು, ವಿಷಯಗಳು, ಅಂಕಗಳು, ಅವಧಿ, ಅರ್ಹತೆ, ಆದಾಯದ ಪತ್ರಿಕೆಗಳು ಕ್ವಾಲಿಫೈಡ್ ಪಾಸ್ ಆದ ನಂತರ ಇಲ್ಲಿ ಏನು ಮಾಡೋ ಕ್ವಾಲಿಫೈಯಿಂಗ್ ಪೇಪರ್ ಅಂದರೆ ಕನ್ನಡದಲ್ಲಿ 150 2 ಗಂಟೆಗಳ ಕಾಲ, ಇಂಗ್ಲೀಷ್ನಲ್ಲಿ 150 ಅಂಕ 2 ಗಂಟೆಗಳ ಕಾಲವನ್ನು ತಗೊಳ್ತಕ್ಕಂಥದ್ದು. ಹಾಗೆ ಇಲ್ಲಿ ನೋಡಿ ಕಡ್ಡಾಯ ಪತ್ರಿಕೆ ಕಂಪಲ್ಸರಿ ಪೇಪರ್ ಅಂತ ಕರಿತೇವೆ. ಪತ್ರಿಕೆ 1ರಲ್ಲಿ ಪ್ರಬಂಧ ಎಸ್ಸೆ ಟೈಪು 250 ಅಂಕಗಳು 3 ಗಂಟೆ ಕೊಡ್ತಾರೆ. ಪತ್ರಿಕೆ 2ಅಲ್ಲಿ ಸಾಮಾನ್ಯ ಅಧ್ಯಯನ 1 250 3 ಗಂಟೆ, ಸಾಮಾನ್ಯ ಅಧ್ಯಯನ 2 250 3 ಗಂಟೆ, ಸಾಮಾನ್ಯ ಅಧ್ಯಯನ 3 250 3 ಗಂಟೆ ಮತ್ತು ಸಾಮಾನ್ಯ ಅಧ್ಯಯನ 4 250 3 ಗಂಟೆ. ಲಿಖಿತ ಪರೀಕ್ಷೆ ಒಟ್ಟು ಅಂಕಗಳನ್ನು ಟೋಟಲ್ ಮಾರ್ಕ್ಸ್ ಫಾರ್ ದ ರಿಟರ್ನ್ ಎಕ್ಸಾಮಿನೇಷನ್ ಅದರಲ್ಲಿ 1250 ಇರ್ತಕ್ಕಂಥದ್ದು. ವ್ಯಕ್ತಿತ್ವ ಪರೀಕ್ಷೆ ಒಟ್ಟು ಅಂಕಗಳು 25. ಇವೆರಡನ್ನು ಪ್ಲಸ್ ಮಾಡಿದಾಗ ಸೀದಾವಾಗಿ 1275 ಒಟ್ಟು ಮಾರ್ಕ್ಸ್ಗಳನ್ನು ಈ ಮೇನ್ಸ್ ಎಕ್ಸಾಮ್ಗೆ ಇರ್ತಕ್ಕಂಥದ್ದು ತಾವುಗಳನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ರೀತಿ ಇರ್ತದೆ. ಹಾಗೆ ಈ ಮುಂದುವರೆದು ತಾವುಗಳನ್ನು ಇದ್ರದ್ದು ಅರ್ಜಿ ಹಾಕೋದಕ್ಕೆ ಇಷ್ಟೆಲ್ಲ ಅರ್ಹತೆ ಮತ್ತು ಅಭ್ಯಾಸ ಮಾಡಬೇಕಂತ ಹೇಳ್ತಾ ತಾವು ಈ ಎಕ್ಸಾಮ್ಗೆ ತಮಗೆ ಶುಭವಾಗಲಿ ಅಂತ ಹೇಳ್ತಾ ತಮಗೆ ಒಂದು ಕಿರು ಮಾಹಿತಿ ನಾನು ರವಾನೆ ಮಾಡ್ತಾ ಇದ್ದೇನೆ. ಇದರಲ್ಲಿ ಏನಾದರೂ ತಪ್ಪು ತಡೆಗಳಾಗಿದ್ದಾದರೆ ತಾವುಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡುವುದರ ಮುಖಾಂತರ ಅವುಗಳನ್ನು ಸರಿಪಡಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ, ಶುಭ ಹಾರೈಕೆ.